ಚಿತ್ರದುರ್ಗದ ಪಾಳು ಬಿದ್ದಿದ್ದ ಮನೆಯಲ್ಲಿ 5 ಅಸ್ಥಿ ಪಂಜರ ಪತ್ತೆಯಾಗಿದೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸುತ್ತಿದ್ದಾರೆ. ಐಜಿಪಿ ಕೆ ತ್ಯಾಗರಾಜನ್ ಅಲ್ಲಿಗೆ ಎಂಟ್ರಿ ಕೊಟ್ಟಿರುವುದು. ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ ಅವರು ಸಹ ಬಂದಿದ್ದಾರೆ. ಅಲ್ಲಿ ಏನಾಗ್ತಿದೆ ಅನ್ನೋದನ್ನ ಗಮನಿಸುತ್ತಿದ್ದಾರೆ. ನಿಜಕ್ಕೂ ಇಲ್ಲಿವರೆಗೆ ಪ್ರತ್ಯಕ್ಷದರ್ಶಿಗಳು ಅಲ್ಲಿನ ಸ್ಥಳೀಯರು ಕೊಟ್ಟಿರುವ ಮಾಹಿತಿಯನ್ನ ಗಮನಿಸಿದರೆ ಎಂಥವರಿಗೂ ದಿಗ್ಭ್ರಮೆ ಮೂಡುತ್ತೆ. ಇದೇನಪ್ಪ 10-12 ವರ್ಷ ಆದ್ರೂ ಯಾರ ಕಣ್ಣಿಗೂ ಕಾಣಲಿಲ್ಲ, ಏನಾಯ್ತು ಗೊತ್ತಿಲ್ಲ, ಯಾರ ಸಂಪರ್ಕಕ್ಕೂ ಇರ್ತಾ ಇರಲಿಲ್ಲ ಈ ಕುಟುಂಬ. ಅಂಥದ್ದೇನಾಗಿತ್ತು? ಇಂಜಿನಿಯರ್ ಅವರ ಪತ್ನಿಗೆ ಸಮಸ್ಯೆ ಇತ್ತು. ಆಕ್ಸಿಜನ್ ಸಿಲಿಂಡರ್ ಮೇಲೇನೆ ಅವರು ಬದುಕಬೇಕಾಗಿತ್ತು. ಜಗನ್ನಾಥ್ ರೆಡ್ಡಿ ಅವರ ಹೆಸರು ಇಂಜಿನಿಯರ್. ಅವರ ಮನೆಯಲ್ಲಿ ಇದ್ದಿದ್ದ 4 ಜನ. 5 ಅಸ್ಥಿ ಪಂಜರ ಅನ್ನೋದಾದ್ರೆ ಎಕ್ಸ್ಟ್ರಾ 5ನೇ ಅಸ್ಥಿ ಪಂಜರ ಯಾರದ್ದು? ಏನಾಗಿತ್ತು? ಇಲ್ಲೇನಾದ್ರೂ ಕ್ರೈಮ್ ಆಕ್ಟಿವಿಟಿ ನಡೆದಿದೆಯಾ? ಅಥವಾ ಆ ಕುಟುಂಬಸ್ಥರೇನೆ ಬೇರೆ ಬೇರೆ ಕಾರಣಗಳಿಗೆ ಸಾಮೂಹಿಕವಾಗಿ ಈ ಬದುಕು ಬೇಡಪ್ಪ ಅಂದುಕೊಳ್ಳುವಂತಹ ಅನೇಕ ಪ್ರಕರಣಗಳನ್ನು ನಾವು ಕೇಳ್ತೀವಿ. ಇವರು ತೀರಾ ಐಸೋಲೇಟೆಡ್ ಆಗಿದ್ರು, ಯಾರ ಜೊತೆಗೆ ಮಾತಾಡ್ತಿರ್ಲಿಲ್ಲ. ಇಂಥದ್ದನ್ನು ನೋಡಿದಾಗ ಏನಾಯ್ತು ಈ ಕುಟುಂಬಕ್ಕೆ? ಈ ಕುತೂಹಲ ಸಹಜವಾಗಿ ಭಯ ಕೂಡ ಮೂಡಿಸುತ್ತೆ, ತೀರಾ ನೋವಿನ ಬೆಳವಣಿಗೆ ಅಂತಲೂ ಅನಿಸುತ್ತೆ. ಯಾರ ಗಮನಕ್ಕೂ ಬರಲಿಲ್ವಲ್ಲ 10-12 ವರ್ಷ ಅನ್ನೋದ್ರ ಬಗ್ಗೆ ನಿಜಕ್ಕೂ ಕುತೂಹಲ ಕೆರಳುತ್ತೆ. ಹಿರಿಯ ಅಧಿಕಾರಿಗಳು, ಪೊಲೀಸ್ ವರಿಷ್ಠರು ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಐಜಿಪಿ ಕೆ ತ್ಯಾಗರಾಜನ್, ಎಸ್ಪಿ ಧರ್ಮೇಂದ್ರ ಕುಮಾರ್ ಮೀನಾ, ಇತರೆ ಅಧಿಕಾರಿಗಳು, ಎಎಸ್ಪಿ ಕುಮಾರಸ್ವಾಮಿ, ಎಫ್ಎಸ್ಎಲ್ ಟೀಮ್ ಇವರೆಲ್ಲರೂ ಭೇಟಿ ಕೊಟ್ಟಿದ್ದಾರೆ. ತನಿಖೆ ಆಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.